ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಭುವನ್ ಮಾತಾಡ್ತಾ ಇರೋದು. ನಿಮಗೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಬೋರ್ವೆಲ್ ಕೊರೆಸಿದ್ವಿ ನಮ್ಮ ಜಮೀನಿನಲ್ಲಿ, ಅದರದ್ದು ಅಪ್ಡೇಟ್ಸ್ ಕೊಡೋಣ ಅಂತೇಳಿ ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಾವು ಜನವರಿ 14 ಇದೇ ವರ್ಷ ಇದು ಬೋರ್ವೆಲ್ ಕೊರೆಸಿರೋದು. ಅರೌಂಡ್ 1:30ಗೆ ಲಾರಿ ಬಂತು. ನಾವು ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಬೋರ್ವೆಲ್ ಕೊರೆಸೋದಕ್ಕೆ. 300 ಫೀಟ್ ಆದ್ರೂ ನೀರೇನು ಕಾಣಿಸಿರಲಿಲ್ಲ. ಅರೌಂಡ್ 360 ಫೀಟಲ್ಲಿ ಇದು ನೀರು ಇವಾಗ ಬರ್ತಾ ಇದೆಯಲ್ಲ, ಅದು ನೀರು ಬಂದಿರೋದು. ಒಂದು 2 ಇಂಚ್ ನೀರು ಬಂದಿದೆ ಅಂತ ಅಂದ್ಕೊಂತೀನಿ. ಅದಾದಮೇಲೆ ಮತ್ತೆ ಕೊರೆಸ್ತಾ ಹೋದ್ವಿ. 450 ಫೀಟ್ ಆದ್ರೂ ಏನು ನೀರು ಮತ್ತೆ ಏನು ಇನ್ಕ್ರೀಸ್ ಆಗಿದೆ ಏನು ಕಾಣಿಸ್ತಿಲ್ಲ. ಅದನ್ನು ಕೊರೆಸ್ತಾ ಇದ್ವಿ. ಆಮೇಲೆ ಅರೌಂಡ್ 450 ಫೀಟಲ್ಲಿ ಮತ್ತೊಂದು ಸಲ ನೀರಿನ ಕಲರ್ ಚೇಂಜ್ ಆಗಿದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ, ಅದು ನೀರು ಕಲರ್ ಚೇಂಜ್ ಆಗಿರೋದು. ಇದನ್ನು ನಾವು ಕಾಯಿ ಹಿಡ್ಕೊಂಡು ಬೋರ್ವೆಲ್ ಪಾಯಿಂಟ್ ಮಾಡ್ತಾರಲ್ಲ, ಅವ್ರ ಹತ್ರ ಪಾಯಿಂಟ್ ಮಾಡಿಸಿದ್ವಿ. ಇದು 450 ಫೀಟಲ್ಲಿ ಮತ್ತೊಂದು ಸಲ ನೀರು ಚೇಂಜ್ ಆಗಿರೋದು ಕಲರು. ಅವರು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ನನಗೆ ತಿಳಿದವರೊಬ್ಬರು ಪಾಯಿಂಟ್ ಮಾಡಿಸ್ತೀನಿ ಅಂತೇಳಿ ಮಾಡಿಸಿದ್ರು. ನಮ್ಮ ಜಮೀನಲ್ಲಿ ಶುಂಠಿ ಹಾಕೋದಕ್ಕೆ ನೀರು ಒಂದು ಬೋರ್ವೆಲಲ್ಲಿ ಸಾಕಾಗೋದಿಲ್ಲ ಅಂತೇಳಿ 2 ಬೋರ್ವೆಲ್ ಮಾಡಿದ್ವಿ. ಅರೌಂಡ್ ಬೆಳಿಗ್ಗೆ 8-8:30 ಹಂಗೆ ಬೋರ್ವೆಲ್ ಕೊರೆಸೋದನ್ನು ಸ್ಟಾಪ್ ಮಾಡಿದ್ವಿ. ಟೋಟಲ್ಲು 620 ಫೀಟ್ ಬೋರ್ವೆಲ್ ಕೊರೆಸಿದ್ವಿ. ಇನ್ನೂ ಮೋಟ್ರನ್ನ ಬಿಟ್ಟಿಲ್ಲ. ಮೋಟ್ರ್ ಬಿಟ್ಟಾಗ ನಮಗೆ ಆ್ಯಕ್ಚುಲಾಗಿ ನೀರು ಎಷ್ಟೊತ್ತು ಬರುತ್ತೆ, ಎಷ್ಟು ನೀರು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಕಂಟಿನ್ಯೂಸ್ ನೀರು ಬಂದರೆ ಬೋರ್ ಸಕ್ಸಸ್ ಆಗಿದೆ ಅಂತೇಳಿ ಈ ಅಪ್ಡೇಟ್ ಕೊಡೋದಕ್ಕಿಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.